ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜೂನ್ ಮಾಸದಲ್ಲಿ ಗ್ರಹಗಳ ಸಂಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ, ಶುಕ್ರ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ಮೇಷ ರಾಶಿಯಲ್ಲಿ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರ, ಮಕ ನಕ್ಷತ್ರದಲ್ಲಿ ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ, ಶತಭಿಷ ನಕ್ಷತ್ರದಲ್ಲಿ ಕುಂಭ ರಾಶಿಯಲ್ಲಿ ರಾಹುಗ್ರಹ ಸಂಚಾರ ಆಗಲಿದ್ದು, ಜೂನ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಯಾವ ಫಲವನ್ನು ನೀಡುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಜ್ಯೋತಿಷ್ಯದ ಫಲಗಳನ್ನು ತಿಳಿಯ ಬಯಸುವಂತಹ ವ್ಯಕ್ತಿಗಳಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯ ಬಗ್ಗೆ ಆಗಾಗ ಕೇಳೋದಿದೆ. ಕಳೆದ ಮಾಸದಲ್ಲಿ 3-4 ಜನರು ಇದೇ ಪ್ರಶ್ನೆಯ ಬಗ್ಗೆ ಭಾವನಾತ್ಮಕವಾಗಿ ನನ್ನಲ್ಲಿ ಪ್ರಶ್ನಿಸಿರೋದ್ರಿಂದ ಏನು ಅಂದ್ರೆ, ನಿಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಯಾವ ದೇವತೆಯನ್ನ ನೀವು ಪೂಜಿಸಬೇಕು, ಯಾವ ದೇವತಾ ಅನುಷ್ಠಾನದಲ್ಲಿ ಭಕ್ತಿಯನ್ನ, ಪ್ರಾರ್ಥನೆಯನ್ನ, ಮಂತ್ರ ಸಿದ್ಧಿಯನ್ನ ಇವೆಲ್ಲವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೆಲವು ಸಂದರ್ಭದಲ್ಲಿ ಬಹಳ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವಂತಹ ವ್ಯಕ್ತಿಗಳು ಪ್ರಶ್ನಿಸೋದು ಇದೆ. ಅದಕ್ಕೆ ನಾನು ಇಲ್ಲಿ ಕೆಲವು ವಿಷಯಗಳಿಂದ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗಬಹುದು. ಕೆಲವು ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲೇ ಕೆಲವು ಸೂಕ್ಷ್ಮವಾದಂತಹ ರಹಸ್ಯಗಳು ಇರುತ್ತೆ, ನಿಗೂಢವಾದಂತಹ ವಿಷಯಗಳಿರುತ್ತೆ. ಆಲೋಚಿಸಿ ನಿರ್ಧರಿಸಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ನಾನು ತಿಳಿಸುವಂತಹ ವಿಷಯದಲ್ಲಿ ನಿಮಗೆ ಅನ್ನಿಸಬಹುದು, ಏನು ಇಷ್ಟೊಂದು ದೇವತಾ ಶಕ್ತಿಗಳನ್ನು ನೋಡುವಂತಹ ಸಾಮರ್ಥ್ಯ ಇವರಲ್ಲಿ ಇದೆಯಾ ಅಂತ. ಖಂಡಿತವಾಗಿಯೂ ಈಗಿನ ಒಂದು ಕಾಲದಲ್ಲಿಯೂ ಆ ಸಾಮರ್ಥ್ಯವನ್ನು ಹೊಂದಬಹುದು. ಆದರೆ ಆ ಸಾಮರ್ಥ್ಯ ಯಾರಿಗಿರುತ್ತೆ ಅಂಥವರಿಗೆ ಮಾತ್ರ ದೇವತಾ ಶಕ್ತಿಗಳನ್ನು ನಿತ್ಯ ನೋಡುವಂತಹ ಭಾಗ್ಯ ಮತ್ತು ಅದೃಷ್ಟ ಇವೆಲ್ಲವೂ ಅವರ ಜೀವನದಲ್ಲಿ ಇರುತ್ತೆ. ಇಲ್ಲಿ ಜ್ಯೋತಿಷಿಗಳಿಗೆ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಜ್ಯೋತಿಷಿಗಳಿಗೆ ರಹಸ್ಯವಾದ ಜ್ಞಾನ ಮತ್ತು ರಹಸ್ಯವಾದಂತಹ ವಿಷಯಗಳ ಗೋಚಾರ ತಿಳಿಯುವಂತಹ ಸಾಮರ್ಥ್ಯ ಹಿಂದಿನ ಕಾಲದಿಂದಲೂ ಇತ್ತು. ಇದರಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಆದರೆ ಈ ಕಲಿ ಯುಗದಲ್ಲಿ ಅದು ವಿರಳವಾಗಿದೆ ಅಷ್ಟೇ. ಹಾಗಾಗಿ ಇದು ಸಾಮಾನ್ಯವೇ ಆಗಿದೆ ಜ್ಯೋತಿಷಿಗಳಲ್ಲಿ. ಇದರ ಬಗ್ಗೆ ಹೆಚ್ಚು ನನ್ನಲ್ಲಿ ಪ್ರಶ್ನೆಗಳನ್ನು ಮಾಡಬೇಡಿ ಮತ್ತು ಅದಕ್ಕೆ ಬೇಡದ ಕಮೆಂಟ್ಗಳನ್ನು ಮಾಡಬೇಡಿ. ಆದರೆ ಕ್ಲಾರಿಟಿಯನ್ನು ಮಾತ್ರ ನಾನು ಕೊಡ್ತಾ ಇದ್ದೇನೆ. 2016ರಲ್ಲಿ ತುಮಕೂರಿನ ಪ್ರತಿಷ್ಠಿತವಾದ ಕುಟುಂಬ, ವಿದ್ಯಾವಂತರ ಕುಟುಂಬವೊಂದು ನನ್ನ ಮನೆಗೆ ಬರ್ತಾರೆ. ಬಂದಂತಹ ವಿಷಯ, 3 ಮಕ್ಕಳಿರ್ತಾರೆ. ಒಬ್ಬರು ಮೆಡಿಕಲ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು PU ಹಂತ, ಇನ್ನೊಬ್ಬರು ಹೈಸ್ಕೂಲ್ ಹಂತದಲ್ಲಿ ಈ ಮಕ್ಕಳಿರ್ತಾರೆ. ಇವರ ವಿದ್ಯಾಭ್ಯಾಸ ಸಲುವಾಗಿ ಬಂದಿರ್ತಾರೆ. ಅಂದಿನಿಂದ ಅವರಿಗೆ ತಿಳಿಸಿದಂತಹ ವಿಷಯಗಳು, ಭವಿಷ್ಯದಲ್ಲಿ ನಡೆದಂತಹ ವಿಷಯಗಳು, ನಾನು ಬರೆದುಕೊಟ್ಟಂತಹ ಎಲ್ಲ ವಿಷಯಗಳು ಸತ್ಯವಾಗಿರುವುದಕ್ಕೆ ಆಗಾಗ ನನ್ನಿಂದ ಮತ್ತೆ ಮತ್ತೆ ಅವರು ಸಲಹೆಯನ್ನು ಪಡಿತಾ ಇರ್ತಾರೆ. 2022ಕ್ಕೆ ಮತ್ತೆ ನನ್ನ ಕಚೇರಿಗೆ ಭೇಟಿಯನ್ನು ನೀಡುತ್ತಾರೆ. ಅವರು ಬಂದಂತಹ ವಿಷಯ ಏನಂದರೆ, ಮಗಳ ವಿವಾಹ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಈ ಹಿಂದೆ 6-7 ವರ್ಷಗಳ ಹಿಂದೆಯೇ ನಾನು ಅವರಿಗೆ ಬರೆದುಕೊಟ್ಟಂತಹ ವಿಷಯದಲ್ಲಿ ಏನಿತ್ತು ಅಂದರೆ, ಮಗಳ ವಿವಾಹ ನಿಧಾನ ಆಗುತ್ತೆ ಅನ್ನುವಂತಹ ಬರವಣಿಗೆಯನ್ನು ಬರೆದು ಕೊಟ್ಟಿರ್ತೇನೆ. ಅದನ್ನು ತೆಗೆದುಕೊಂಡು ಬಂದು ಕೇಳ್ತಾರೆ, ಇದನ್ನೇನಾದರೂ ಬದಲಿಸಬಹುದಾ ಅಂತ, ಇದಕ್ಕೇನಾದರೂ ವಿಷಯಗಳನ್ನು ತಿಳಿಸಿ ಅಂತ. ನೋಡಿ, ವಿಧಿ ಮತ್ತು ಕಾಲವನ್ನು, ಆಗಬಹುದಾದ ವಿಷಯಗಳನ್ನು
ಯಾವ ಕಾಲದಲ್ಲಿ ಆಗಬೇಕೋ ಅದು ಆಗಿಯೇ ಆಗುತ್ತೆ. ಯಾವ ಜ್ಯೋತಿಷಿಗಳು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಅದಕ್ಕಿರುವಂತಹ ಕಾಲವನ್ನು ಗುರುತಿಸುವುದು ಮತ್ತು ಆಗಬಹುದಾದಂತಹ ವಿಷಯಗಳಿಗೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರ ಸಂಬಂಧಪಟ್ಟಂತೆ ವಿಷಯವನ್ನು ನಾನು ಆಗಾಗಲೇ ತಿಳಿಸಿರ್ತೇನೆ. ಮಗಳನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಸಿ, ಮೆಡಿಕಲ್ ನಂತರ PGಯನ್ನು ಮಾಡಿಸಿ ಕಾಲ ವ್ಯರ್ಥ ಆಗೋದಿಲ್ಲ ಅಂತ ತಿಳಿಸಿರ್ತೇನೆ. ಆದರೂ ವಿವಾಹ ಕಾಲವನ್ನು ತಿಳಿಯುವ ಒಂದು ವಿಷಯವಾಗಿ ನನ್ನ ಕಚೇರಿಗೆ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ಬರ್ತಾರೆ. ಬಂದಂತಹ ಆ ಕಾಲದಲ್ಲಿ ನಾವು ಶಾಸ್ತ್ರದ ಒಂದು ಚಿಂತನೆಯಲ್ಲಿ ನನಗೆ ಪ್ರಥಮ ಹಂತದಲ್ಲಿ ಅವರ ಒಂದು ರಹಸ್ಯವಾದಂತಹ ವಿಷಯ ಗೋಚಾರ ಆಗಲಿಕ್ಕೆ ಆರಂಭ ಆಗುತ್ತೆ. ಅದು ಏನಂದರೆ, ಅವರ ಮನೆಯ ಮುಂದೆ ಗೇಟಿನ ಮುಂದೆ ರೋಡ್ ಇರುತ್ತೆ. ಅವರ ಆ ಗೇಟ್ ಏನಿದೆ ಅದರ ಒಂದು ಸ್ಥಳದಲ್ಲಿಯೇ ಬಹಳ ಸುಂದರವಾದಂತಹ ದೇವತಾ ರೂಪ ಗೋಚಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಶ್ರೀ ಮಹಾವಿಷ್ಣುವಿನ ರೂಪ ಆಗಿರುತ್ತೆ. ಶ್ರೀ ಮಹಾವಿಷ್ಣು ಆ ಸ್ಥಳದಲ್ಲಿ ಅವರು ಕುಳಿತೂ ಇರೋದಿಲ್ಲ, ಮಲಗಿಯೂ ಇರೋದಿಲ್ಲ. ಅಂದರೆ ಅರ್ಧ ಕುಳಿತಂತೆ ಅರ್ಧ ಮಲಗಿದಂತೆ ಸಂಪೂರ್ಣ ಜಾಗೃತಾವಸ್ಥೆಯಲ್ಲಿ, ಆ ಧ್ಯಾನಾವಸ್ಥೆಯಲ್ಲಿ ಅವರ ಗೋಚಾರ ಬಹಳ ಸುಂದರವಾದಂತಹ ಆಕಾರ ರೂಪದೊಂದಿಗೆ ಅವರ ಆ ಚಿತ್ರಣ ಗೋಚರಿಸಲಿಕ್ಕೆ ಆರಂಭ ಆಗುತ್ತೆ. ಆಗ ಅವರನ್ನು ನಾನು ಪ್ರಶ್ನಿಸ್ತೇನೆ. ಇದರ ಬಗ್ಗೆ ಅವ್ರಿಗೇನು ತಿಳಿದಿರೋದಿಲ್ಲ. ನನಗೆ ತಿಳಿದಿರುತ್ತೆ ಅವರ ಮನೆ ದೇವರು ಕಾಲಭೈರವೇಶ್ವರ. ಇವರ ಮನೆಯಲ್ಲಿ ಶಿವಶಕ್ತಿಯನ್ನ ಪೂಜಿಸಲಾಗ್ತಾ ಇರುತ್ತೆ. ಇವರ ಇಷ್ಟ ದೇವರು ಶ್ರೀ ಮಹಾಗಣಪತಿ ಆಗಿರ್ತಾರೆ. ಯಾರು ಸದಸ್ಯರು, ಅವರ ಕುಟುಂಬದ ಸದಸ್ಯರು ಯಾರು ಶ್ರೀ ಮಹಾವಿಷ್ಣುವನ್ನ ಪೂಜಿಸ್ತಾ ಇರೋದಿಲ್ಲ. ಆದರೆ ಈ ವೈಬ್ರೇಷನ್ನು ಅವರಿಗೆ ಗೊತ್ತಿಲ್ಲ. ನಾನು ಇದರ ಒಂದು ವಿಷಯವನ್ನ ಹೇಗೆ ಅನ್ನುವಂತಹ ಒಂದು ತಿಳಿಯಲು ಆದಾಗ ಆ ಕರ್ಮಸ್ಥಾನಕ್ಕೆ ಅಲ್ಲಿ ಬ್ರಾಹ್ಮಣರ ಸಂಬಂಧ ಬರುತ್ತೆ, ಕರ್ಮ ಕಾರ್ಯಗಳ ವಿಷಯದಲ್ಲಿ. ಆಗ ಅವರನ್ನು ಪ್ರಶ್ನಿಸ್ತೇನೆ, ಬ್ರಾಹ್ಮಣರಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ, ಯಾವುದಾದರೂ ವಿಷಯಗಳು ನಿಮ್ಮ ಮತ್ತು ಅವರ ನಡುವೆ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತೇನೆ. ಆ ಕಾಲದಲ್ಲಿ ಅವರು ಹೇಳ್ತಾರೆ, ನಾವು ವಾಸವಿರುವಂತಹ ಮನೆ ಬ್ರಾಹ್ಮಣರದೇ ಆಗಿದೆ ಅಂತ. ಅಂದರೆ ಆ ಮನೆಯನ್ನ ಬ್ರಾಹ್ಮಣರಿಂದ ಇವರು ತೆಗೆದುಕೊಂಡಿರ್ತಾರೆ. ಅದರಲ್ಲಿಯೂ ಮುಂದುವರೆದು ವಿಷಯ ತಿಳಿದಾಗ ಅದು ವೈಷ್ಣವ ಬ್ರಾಹ್ಮಣರದಾಗಿರುತ್ತೆ. ಮತ್ತು ಆ ಮನೆಯಲ್ಲಿ ಬಹಳ ಒಂದು ಪಾಸಿಟಿವ್ ಆಗಿ ಆ ದೇವತೆಯ ಆರಾಧನೆ ಆಗಿರುತ್ತೆ. ಹೋಮ ಯಜ್ಞಗಳು ನಡೆದಿರುತ್ತೆ. ಮತ್ತು ವಿಶೇಷ ದಿನಗಳಲ್ಲಿ, ವಾರದಲ್ಲಿ ಮತ್ತು ಮಾಸದಲ್ಲಿ ಸುಮಂಗಲಿಯರೆಲ್ಲ ಸೇರಿ ಭಜನೆಗಳನ್ನು ಮಾಡ್ತಾ ಇರ್ತಾರೆ. ಭಜನಾ ಮಂಡಳಿಯವರು ಬಂದು ಭಜನೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗಿರುತ್ತೆ, ಶ್ರೀ ಮಹಾವಿಷ್ಣುವಿನ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆದರೆ ಈ ಮನೆಯನ್ನು ತೆಗೆದುಕೊಂಡಂತಹ ಇವರು ಅಲ್ಲಿ ಕಾಲಭೈರವ ಶಿವಶಕ್ತಿಯ ಆರಾಧನೆಯನ್ನು ಆರಂಭಿಸ್ತಾರೆ. ಯಾವುದೇ ಪೂಜೆಯು ಶ್ರೀ ಮಹಾವಿಷ್ಣುವಿಗೆ ಇವರಿಂದ ಸಿಗೋದಿಲ್ಲ, ಪ್ರಾರ್ಥನೆಯೂ ಸಿಗೋದಿಲ್ಲ. ಹೀಗಿರುತ್ತೆ ನೋಡಿ. ಇಂತಹ ಕಾಲದಲ್ಲಿ ಏನಾಗುತ್ತೆ ಅಂದರೆ, ದೇವತಾ ಕೋಪಗಳಿಗೆ ಕುಟುಂಬಗಳು ಒಳಗಾಗಬೇಕಾಗತ್ತೆ. ನೋಡಿ, ಇವೆಲ್ಲವೂ ಕೆಲವು ವಿಷಯಗಳು ನಿಮ್ಮ ಒಂದು ತಿಳುವಳಿಕೆಗೆ ಬಾರದೆ ಇರುವಂತಹ ವಿಷಯಗಳು. ಅವರ ಒಂದು ಜಾತಕದ ಪ್ರಕಾರವೂ ಇಲ್ಲ, ಮನೆ ದೇವರು ಇಲ್ಲ, ಕುಲದೇವರು ಇಲ್ಲ, ಇಷ್ಟ ದೇವರು ಇಲ್ಲ. ಆದರೆ ಅವರ ಭಾಗ್ಯದಲ್ಲಿ, ಅವರ ಜೀವನದ ಈ ಒಂದು ಜೀವನ ಸಂಪೂರ್ಣವಾದ ಸಮಸ್ತವಾದಂತಹ ಈ ಬದುಕಿನಲ್ಲಿ ಆ ದೇವರು ಅವರಿಗೆ ಬಂದು ಸೇರಿರುವುದು ಮತ್ತು ಆ ದೇವರ ವೈಬ್ರೇಷನ್ ಇರುವ ಸ್ಥಳದಲ್ಲಿ ಕ್ರಿಯೇಟ್ ಆಗಿರುವುದು ಮತ್ತು ಅವರಿಗೆ ಅನುಗ್ರಹಿಸುವುದಕ್ಕೆ ಆ ದೇವರು ಇವರಿಂದ ಪೂಜೆಯನ್ನ ಪಡೆದುಕೊಳ್ಳುವುದಕ್ಕೆ ಈ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದೆಲ್ಲವನ್ನ ನಾವು ತಿಳಿಬಹುದು. ಆಗ ಅವರಿಗೆ ತಿಳಿಸ್ತೇನೆ, ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತೆ ಹೋಮಗಳನ್ನು ಮಾಡಬೇಕು, ಪೂಜೆಗಳನ್ನು ಮಾಡಬೇಕು ಮತ್ತು ಅದೇ ಸ್ತ್ರೀಯರನ್ನ ಕರೆಸಿ ಆ ಭಜನಾ ಮಂಡಳಿಯಿಂದ ಭಜನೆಗಳನ್ನು ಮಾಡಿಸಬೇಕು ಅನ್ನೋದನ್ನ ನಾನು ತಿಳಿಸ್ತೇನೆ. ಅದರ ಆರಂಭ ಅಧಿಕ ಮಾಸದಲ್ಲಿ ಆರಂಭ ಆಗುತ್ತೆ.
ಬಹಳ ಒಂದು ಸಂತೋಷಕರವಾಗಿ ಅವರು ಪೂಜೆಗಳನ್ನು ಆರಂಭಿಸ್ತಾರೆ. ನೋಡಿ, ಮನೆ ದೇವರು ಕುಲದೇವರ ಜೊತೆಯಲ್ಲಿ ಆ ಸ್ಥಳದಲ್ಲಿ ಇರುವಂತಹ ಆ ಒಂದು ವೈಬ್ರೇಷನ್ಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ನಾನು ಅಲ್ಲಿ ತಿಳಿಸ್ತೇನೆ. ಅಂದಿನಿಂದ ಅದು ಆರಂಭ ಆಗುತ್ತೆ. ಈಗ ಈ ವರ್ಷದಲ್ಲಿ ಅವರ ಕುಟುಂಬದಲ್ಲಿ ಮಂಗಳ ಕಾರ್ಯವು ನಡೀತಾ ಇದೆ. ಆದರೆ ಯಾವ ಒಂದು ಸ್ಪಷ್ಟತೆಯನ್ನು ನೀವಿಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅವರ ಜಾತಕದಲ್ಲೆಲ್ಲ ಕುಲದೇವರೆಲ್ಲ, ಇಷ್ಟದೇವರೆಲ್ಲ, ಮನೆ ದೇವರೆಲ್ಲ ಅವರು ಸಿದ್ಧಿಪಡಿಸಿಕೊಂಡ ದೇವತೆಯೂ ಅಲ್ಲ. ಅವರಲ್ಲಿ ಇದ್ದಂತಹ ಆ ವಿಷಯ ನಿಗೂಢ ರಹಸ್ಯವಾದಂತಹ ಈ ಸೂಕ್ಷ್ಮ ವಿಷಯಗಳು ಅವರ ತಿಳುವಳಿಕೆಗೆ ಬಂದಿರೋದಿಲ್ಲ. ಅವರ ಮನೆಗೆ ನಾನು ಹೋಗಿ ನಂತರದಲ್ಲಿ ನಾನು ನೋಡಿದಾಗ ಅವರ ಮನೆಯಲ್ಲಿ ಆದಂತಹ ವುಡ್ ವರ್ಕ್ ಎಲ್ಲವೂ ಶ್ರೀ ಮಹಾವಿಷ್ಣುವಿನ ಶಂಖ ಮತ್ತು ಚಕ್ರಗಳಿಂದಲೂ ಅಲಂಕರಿಸಲ್ಪಟ್ಟಿರುತ್ತೆ. ಅಷ್ಟರ ಒಂದು ಮಟ್ಟಿಗೆ ಹಿಂದೆ ಇದ್ದಂತಹ ಬ್ರಾಹ್ಮಣ ಕುಟುಂಬವು ಅಲ್ಲಿ ಪೂಜೆಯನ್ನು ಮಾಡಿರುತ್ತೆ. ನೋಡಿ, ಸನಾತನ ಸಂಸ್ಕೃತಿಯಲ್ಲಿ ಅನೇಕ ದೇವತೆಗಳನ್ನು ಪೂಜೆಗೆ ತಿಳಿಸಲಾಗುತ್ತೆ, ಅನುಷ್ಠಾನ ಸಿದ್ಧಿಗಳಿಗೆ ತಿಳಿಸಲಾಗುತ್ತೆ. ಆದರೆ ನೀವು ಮುಖ್ಯವಾಗಿ ಯಾವ ತತ್ವ, ಯಾವ ಸ್ವಭಾವ, ಯಾವ ಗುಣದ ದೇವತೆಯನ್ನು ಆಯ್ಕೆ ಮಾಡ್ಕೊಳ್ತೀರಾ, ಅದು ನಿಮಗೆ ಹೇಗೆ ಹೊಂದಿಕೆಯಾಗುತ್ತೆ, ನಿಮಗೆ ಹೇಗೆ ಅನುಗ್ರಹಿಸ್ತಾರೆ ಅನ್ನೋದೇ ಬಹಳ ಮುಖ್ಯ. ಎಲ್ಲ ದೇವತೆಗಳು ಎಲ್ಲರಿಗೂ ಒಳ್ಳೆ ಫಲವನ್ನು ನೀಡೋದಿಲ್ಲ. ಆದರೆ ನೀವು ಇದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅದು ಇನ್ನೊಬ್ಬರು ತಿಳಿಸುವುದಕ್ಕಿಂತ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲೇ, ನಿಮ್ಮ ಒಂದು ಸಮಗ್ರವಾದಂತಹ ಬದುಕಿನಲ್ಲೇ ಕೆಲವು ರಹಸ್ಯಗಳು ಅಡಗಿರುತ್ತೆ. ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಮತ್ತು ದೇವತೆಗಳ ಬಗ್ಗೆ ನೀವು ನಿರ್ಧಾರಗಳನ್ನು ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿಯೋದಿದೆ. ರಾಶ್ಯಾಧಿಪತಿ, ಲಗ್ನಾಧಿಪತಿ ಮತ್ತು ಅದೃಷ್ಟ ಸ್ಥಾನಾಧಿಪತಿಗಳನ್ನು ತಿಳಿದು ಜ್ಯೋತಿಷಿಗಳು ಸಾಮಾನ್ಯವಾಗಿ ತಿಳಿಸ್ತಾರೆ, ಈ ದೇವತೆಯನ್ನು ಪೂಜಿಸಿ ಅನ್ನೋದನ್ನು. ಅದಕ್ಕೂ ಹೆಚ್ಚಾಗಿ ಒಳಗೆ ಹೋಗಿ ಗ್ರಹಗಳ ಒಂದು ಸ್ಥಿತಿ, ಡಿಗ್ರಿ, ಆ ಸ್ಥಾನ, ನಕ್ಷತ್ರಗಳಲ್ಲಿ ಕೆಲವು ಸ್ಥಾನಾಧಿಪತಿಗಳ ಗಣಿತವನ್ನು ಮಾಡಿ ಅಲ್ಲಿ ಬರುವಂತಹ ಆ ಒಂದು ಉತ್ತರದಲ್ಲಿ ಯಾವ ದೇವತೆಯನ್ನು ಪೂಜಿಸಬೇಕು ಅಂತ ಆ ಗಣಿತವೇ ತಿಳಿಸುತ್ತೆ. ಅದರ ಪ್ರಕಾರವಾಗಿ ತಿಳಿಬಹುದು. ಆದರೆ ಎಲ್ಲ ಜ್ಯೋತಿಷಿಗಳು ಅದನ್ನು ತಿಳಿಸೋದಿಲ್ಲ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಏನು ಅವರಿಗೆ ತಿಳಿಯುತ್ತೆ ಅದನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನೋಡಿ, ಇವರ ಜೀವನಕ್ಕೆ ಇವರು ಆನಂತರವೂ 2022ರ ನಂತರವೂ ನನ್ನ ಕಚೇರಿಗೆ ಬಂದಿದ್ದಾರೆ. ಬಂದಂತಹ ಕಾಲದಲ್ಲಿ ಆ ಒಂದು ಅವರೇನು ಕುಳಿತುಕೊಳ್ತಾರೆ ಪ್ರಶ್ನೆಗೆ, ಆಗ ಅವರ ಹಿಂದೆ ಶ್ರೀ ಮಹಾವಿಷ್ಣುವೇ ಕಾಣಿಸ್ತಾರೆ. ನೋಡಿ, ಅವರ ಮನೆ ದೇವರು ಬರೋದಿಲ್ಲ. ಈಶ್ವರ ಪಾರ್ವತಿಯ ಒಂದು ಪ್ರಭಾವಕ್ಕಿಂತ ಶ್ರೀ ಮಹಾವಿಷ್ಣುವಿನ ಪ್ರಭಾವವೇ ಅಲ್ಲಿ ಹೆಚ್ಚಾಗಿ ನಮಗೆ ಗೋಚಾರ ಆಗುತ್ತೆ. ಮತ್ತು ಆ ದೇವತಾ ಅನುಗ್ರಹವನ್ನು ನಾವಲ್ಲಿ ತಿಳಿಬಹುದು, ಅನುಭವಕ್ಕೆ ಬರುತ್ತೆ. ನಾನು ಹಾಗಾಗಿ ಅವರಿಗೆ ಬಹಳ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಏನಂದರೆ ದೇವಾಲಯಗಳಿಗೆ ಹೋದಾಗಲೇ ಆ ದೇವತಾ ಎನರ್ಜಿಯ ಅನುಭವ ನೋಡಿ ಆಗೋದಿಲ್ಲ. ಆದರೆ ಆ ವ್ಯಕ್ತಿ, ಆ ಸ್ತ್ರೀ ನನ್ನ ಕಚೇರಿಗೆ ಬಂದಾಗ ನನಗೆ ಈ ದೇವತೆಯನ್ನು ನೋಡುವಂತಹ, ಈ ಅನುಭವವನ್ನು ಪಡೆಯುವಂತಹ ಭಾಗ್ಯವನ್ನು ಹೊತ್ತು ತರ್ತಾರೆ. ಹಾಗಾಗಿ ಜ್ಯೋತಿಷಿಗಳ ಬಳಿ ಬರುವಂತಹ ಕೆಲವು ವ್ಯಕ್ತಿಗಳು ನಿಜವಾಗಿಯೂ ಅದೃಷ್ಟ ಭಾಗ್ಯವನ್ನೇ ಹೊತ್ತು ತರ್ತಾರೆ ಅನ್ನೋದನ್ನು ನಾನಿಲ್ಲಿ ತಿಳಿದಿರುವಂಥದ್ದು. ಹಾಗಾಗಿ ನಾನು ಆಗಾಗ ತಿಳಿಸ್ತಾ ಇರ್ತೇನೆ, ಜನರು ಕಷ್ಟಗಳನ್ನು ಹೊತ್ತು ತರೋದಲ್ಲ, ಸಮಸ್ಯೆಗಳನ್ನು ನಮ್ಮ ಬಳಿ ತರೋದಲ್ಲ, ಜೊತೆಗೆ ಭಾಗ್ಯವನ್ನು, ಅನುಭವವನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಹೊತ್ತು ತರ್ತಾರೆ. ನೋಡಿ, ಇದೆಲ್ಲ ವಿಷಯಗಳಿಂದ ನಿಮಗೆ ಏನು ಸ್ಪಷ್ಟತೆ ಬರುತ್ತೆ ಅಂದರೆ, ದೇವತೆಗಳು ಯಾವ ಮಾರ್ಗದಲ್ಲಿ ಆದರೂ ನಿಮ್ಮ ಜೀವನಕ್ಕೆ ಜೊತೆಯಾಗಬಹುದು. ಇಂಥ ಅನೇಕವಾದಂತಹ ಅನುಭವಗಳು ಇದೆ. ಇದರ ಬಗ್ಗೆ ನಾನು ಮುಂದಿನ ಮಾಸಗಳಲ್ಲಿ ಸಾಧ್ಯವಾದಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ಇನ್ನು ಕೆಲವು ಒಂದು ಪ್ರಶ್ನೆಗಳಿಗೆ ಕಳೆದ ಮಾಸದಲ್ಲಿ ನನಗೆ ಕೆಲವು ವಿಷಯಗಳನ್ನು ಕಮೆಂಟ್ ಹಾಕಿದ್ದೀರಾ. ಮಿಥುನ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ನೀವು ತಿಳಿದುಕೊಳ್ಳಬೇಕು, ನಾನ್ಯಾವ ಪದವಿಗಳನ್ನು
ಪದವಿಗಳನ್ನು ಕೊಟ್ಟುಕೊಳ್ತಾ ಇಲ್ಲ, ಯಾವ ಬಿರುದುಗಳನ್ನು ಕೊಟ್ಟುಕೊಳ್ತಾ ಇಲ್ಲ. ಯಾಕೆಂದರೆ ನಾನೇನು ಹೇಳ್ತಾ ಇದ್ದೀನಿ, ವಿದ್ಯಾರತ್ನ, ವಿದ್ವಾನ್, ಜ್ಯೋತಿಷ್ಯ ಸಂಬಂಧಪಟ್ಟದ್ದು, ಆಚಾರ್ಯ, ಈ ಪದವಿಗಳೆಲ್ಲ ನನಗೆ ಜ್ಯೋತಿಷ್ಯ ಶಾಸ್ತ್ರದ ವಿದ್ಯಾಸಂಸ್ಥೆಗಳು ಸರ್ಟಿಫಿಕೇಟನ್ನು ನೀಡಿರುವಂಥದ್ದು. ಅದಕ್ಕಾಗಿ ನಾನಿಲ್ಲಿ ಆ ಹೆಸರುಗಳನ್ನು ಬಳಸ್ತೇನೆ. ಮತ್ತು ವಿಷಯಗಳು ಏನು ನನ್ನ ಅನುಭವದಲ್ಲಿದೆ ನಿಮಗೆ ತಿಳಿಸೋದು ಕಡಿಮೆಯೇ. ಬಹಳ ವಿಷಯಗಳನ್ನು ನಾನು ತಿಳಿಸೋದಿಲ್ಲ. ಆದರೂ ಕೆಲವು ಮಾತ್ರ ನಿಮ್ಮ ತಿಳುವಳಿಕೆಗೆ ಬರಲಿ ಅನ್ನುವುದಕ್ಕೆ ಮಾತ್ರ ನಾನು ತಿಳಿಸ್ತೇನೆ. ಮತ್ತು ಈ ಪ್ರಶ್ನೆಯನ್ನು ನೀವು ಯಾರನ್ನ ಮಾಡಬೇಕು ಅಂತ ಹೇಳಿದರೆ, ಯಾರು ದೇವಮಾನವ, ಅವಧೂತರು ಮತ್ತು ನಾವು ಗುರೂಜಿಗಳು ಅಂತ ಯಾರು ಟೈಟಲ್ಗಳನ್ನು ಹಾಕೊಂಡಿರ್ತಾರೆ ಅಂಥವರನ್ನ ಪ್ರಶ್ನೆ ಮಾಡಬೇಕು. ಇಂಥ ಒಂದು ಬಿರುದು, ಟೈಟಲ್ಗಳು, ಇವೆಲ್ಲ ಹೆಸರುಗಳನ್ನು ಯಾವ ಜ್ಯೋತಿಷ್ಯ ವಿದ್ಯಾಸಂಸ್ಥೆಯು ನೀಡೋದಿಲ್ಲ, ಯಾವ ಸಂಸ್ಥೆಗಳು ನೀಡೋದಿಲ್ಲ. ಅವರವರೇ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ, ಆ ರೀತಿ ನೇಮನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಂಥವರನ್ನು ಪ್ರಶ್ನೆ ಮಾಡೋದು ಬಿಟ್ಟು ನನ್ನಂಥವಳನ್ನು ಇಂಥ ಪ್ರಶ್ನೆಗಳನ್ನು ಮಾಡಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಆದರೂ ಈಶ್ವರನ ಈಶವಾಸನ ಅನುಭವದಲ್ಲಿ ನಿಮ್ಮೆಲ್ಲರಲ್ಲಿಯೂ ಆ ಈಶನ ಅಂಶ ಇರೋದ್ರಿಂದ, ನನ್ನಲ್ಲಿಯೇ ನಿಮ್ಮಲ್ಲಿಯೂ ಅದೇ ಇರೋದ್ರಿಂದ, ನನ್ನ ಒಂದು ಅಂಗವೇ ಭಾಗವೇ ನೀವು ಆಗಿರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಯಾವ ಒಂದು ಬೇಸರವೂ ನನಗಿಲ್ಲ. ಅವರವರ ಜ್ಞಾನಕ್ಕೆ ಅವರವರ ಒಂದು ಮನಸ್ಸಿನಲ್ಲಿ ಏನು ಬರುತ್ತೆ ವಿಭಿನ್ನವಾದಂತಹ ಭಾವನೆಗಳಿಂದ ನೀವು ವ್ಯಕ್ತಪಡಿಸ್ತೀರಾ. ಈಶ್ವರ ನಿಮಗೆ ಮತ್ತಷ್ಟು ಜ್ಞಾನಾಭಿವೃದ್ಧಿಯನ್ನು ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ, ಜೂನ್ ಮಾಸದಲ್ಲಿ ಬರುವಂತಹ ಗ್ರಹಗಳ ಗೋಚಾರ ಪ್ರಭಾವದ ಫಲಗಳು ಯಾವ ರೀತಿ 12 ರಾಶಿಗಳಿಗೆ ಸಿಗ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿಯವರಿಗೆ ಜೂನ್ ಮಾಸದಲ್ಲಿ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮ ಸ್ಥಾನ ಮಿಥುನ ರಾಶಿಯಿಂದ ಅಷ್ಟಮ ಸ್ಥಾನ ಕಟಕ ರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಗುರುಬಲವನ್ನ ಕಳೆದುಕೊಳ್ತೀರಾ. ಹಾಗಾಗಿ ನಿಮಗೆ ಮುಖ್ಯವಾದಂತಹ ಆರಂಭಿಕವಾದಂತಹ ಶುಭ ಆರಂಭಗಳಿಗೆ ಕಾಲದೋಷ ಉಂಟಾಗುತ್ತೆ. ಕೆಲವು ಮುಖ್ಯ ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ವಿಳಂಬ ಆಗಬಹುದು, ಅಡೆತಡೆಗಳು ಆಗಬಹುದು. ಇಲ್ಲಿ ಕೆಲವು ಹಠಾತ್ ಬದಲಾವಣೆಗಳು ಆಗಬಹುದು. ಏಕೆಂದರೆ ಅಷ್ಟಮ ಸ್ಥಾನ ಅಂದರೆ ನಿಮಗೆ ಇದ್ದಕ್ಕಿದ್ದಂತೆ ಬದಲಾವಣೆಗಳನ್ನು ಮಾಡಿಕೊಳ್ಳುವುದಕ್ಕೂ ಇಲ್ಲಿ ಗುರುಗ್ರಹದ ಪ್ರಭಾವ ಆಗುತ್ತೆ. ಗುರುವಿನ ಅಷ್ಟಮ ಸ್ಥಾನದ ಫಲಗಳನ್ನು ನಾನು ಈಗಾಗಲೇ ಗುರು ಗೋಚಾರ ಪ್ರಭಾವದ ಫಲಗಳನ್ನು ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಅದನ್ನು ಸರ್ಚ್ ಮಾಡಿ ನೋಡಿ, ನೀವು ಪೂರ್ಣವಾಗಿ ತಿಳಿದುಕೊಳ್ಬಹುದು. ಮಾಸದ ಫಲಗಳಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿಸೋದಕ್ಕೆ ಆಗೋದಿಲ್ಲ. ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಗುರುಗ್ರಹ ಈ ಮಾಸದಲ್ಲಿ ಒಂದೇ ಗ್ರಹ ಸಂಚಾರ ಮಾಡೋದಿಲ್ಲ. 8ನೇ ದಿನಾಂಕದಂದು ಶುಕ್ರ ಗ್ರಹ ಪ್ರವೇಶ ಮಾಡ್ತಾರೆ, ಗುರುಗ್ರಹದೊಂದಿಗೆ ಸಂಚಾರ ಮಾಡ್ತಾರೆ. 22ನೇ ದಿನಾಂಕ ಬುಧ ಗ್ರಹ ಸಂಚಾರ ಮಾಡ್ತಾರೆ. ಈ ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗ ಗುರುಗ್ರಹದೊಂದಿಗೆ ಅಷ್ಟಮ ಸ್ಥಾನದಲ್ಲಿ ಆಗುತ್ತೆ. ಯಾವುದರ ಬೆಳವಣಿಗೆ ಆಗುತ್ತೆ ಅಂದರೆ, ನಿಮಗೆ ಶುಕ್ರ ಲಾಭಾಧಿಪತಿ, ಬುಧಗ್ರಹ ಸಪ್ತಮ ಮತ್ತು ಕರ್ಮಸ್ಥಾನಾಧಿಪತಿ. ಈ ಗ್ರಹಗಳ ಸಂಯೋಗ ನಿಮ್ಮ ಚತುರ್ಥಾಧಿಪತಿ ಗುರುವೊಂದಿಗೆ ಆಗ್ತಾ ಇರೋದ್ರಿಂದ ಮುಖ್ಯವಾಗಿ ಪಾರಂಪರಿಕವಾಗಿ ಬಂದಂತಹ, ಪಿತ್ರಾರ್ಜಿತವಾಗಿ ಬಂದಂತಹ ಅಥವಾ ಬರುವಂತಹ ಆಸ್ತಿಯಿಂದ ಲಾಭ. ಎಲ್ಲರಿಗೂ ಲಾಭ ಆಗುತ್ತಾ? ಇಲ್ಲ. ಕೆಲವರಿಗೆ ಇಂಥ ಒಂದು ಅವಕಾಶಗಳು ಇರೋದಿಲ್ಲ. ಯಾರು ಇಂಥ ವಿಷಯಗಳಿಗೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂಥವರಿಗೆ ಇಲ್ಲಿ ಲಾಭ ಆಗುತ್ತೆ. ಯಾವುದೇ ಒಂದು ಹಿಂದಿನ ಪಿತ್ರಾರ್ಜಿತವಾದಂತಹ ವಿಷಯ, ವಸ್ತುಗಳು, ಆಸ್ತಿ, ಇದರ ಒಂದು ಮನೆ ಆಗಬಹುದು, ಆಸ್ತಿ ಆಗಬಹುದು, ನಿಮ್ಮ ಒಂದು ಆಸ್ತಿ ಅಂದರೆ ಜಾಯಿಂಟಲ್ಲಿ ಇದ್ದಂತಹ ಒಂದು ಆಸ್ತಿ ಆದರೂ ಆಗ್ಬೋದು. ಇದರಿಂದ ಬರಬಹುದಾದಂತಹ ಲಾಭ ಮಾರಾಟದಿಂದ ಆದರೂ ಆಗ್ಬೋದು, ಅಥವಾ ಆಸ್ತಿಯ ಪಾರಂಪರಿಕ ಆಸ್ತಿಯೇ ಬರಬಹುದು. ಇದಕ್ಕೆ ಈ ಒಂದು ಮಾಸದಲ್ಲಿ ಈ ಗ್ರಹಗಳು ಪ್ರಭಾವವನ್ನು ಮಾಡ್ತಾರೆ. ಆದರೆ ಸ್ವಯಾರ್ಜಿತವಾದಂತಹ ಆಸ್ತಿಯನ್ನು ಪಡೆಯುವುದಕ್ಕೆ ಒಳ್ಳೆ ಕಾಲ ಆಗಿರೋದಿಲ್ಲ, ಕಾಲದೋಷ ಆಗುತ್ತೆ. ಗೃಹ ಆರಂಭವನ್ನು ಮಾಡಬಹುದಾ? ಕಾಲದೋಷ ಆಗುತ್ತೆ. ಎಲ್ಲದಕ್ಕೂ ಇಲ್ಲಿ ದೋಷ ಉಂಟಾಗುತ್ತೆ. ಯಾವುದೇ ಒಂದು ಸ್ವಯಾರ್ಜಿತವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ
ಬಹಳ ಬಹಳ ಎಫರ್ಟ್ ಹಾಕಬೇಕಾಗುತ್ತೆ. ಈ ರೀತಿ ಗುರುಗ್ರಹ ಇಲ್ಲಿ ಪ್ರಭಾವ ಮಾಡುತ್ತಾರೆ. ಹಠಾತ್ ಬದಲಾವಣೆಗಳನ್ನೇನಾದರೂ ನಿಮ್ಮಲ್ಲಿ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಬಹಳ ಸ್ಟ್ರೆಸ್ಗೆ ಒಳಗಾಗುವಂತೆಯೂ ಇಲ್ಲಿ ಗುರು ಪ್ರಭಾವ ಆಗುತ್ತೆ. ಇದರ ಒಂದು ಪರಿಣಾಮವಾಗಿ ಆರೋಗ್ಯದ ಸಮಸ್ಯೆಗಳು ಧನಸ್ಸು ರಾಶಿಯವರಿಗೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತೆಯನ್ನು ತೆಗೆದುಕೊಳ್ಳಿ. ಸೂಕ್ಷ್ಮತೆಗೆ ಒಳಗಾಗಿ, ಸೂಕ್ಷ್ಮವಾದಂತಹ ಭಾವನೆಗಳಿಗೆ ಒಳಗಾಗಿ ಕೆಲವು ವಿಷಯಗಳಲ್ಲಿ ಭಯ ಆತಂಕಕ್ಕೆ ನೀವು ಒಳಗಾಗುವಂತಹ ಸಂದರ್ಭಗಳು ಬರಬಹುದು. ಅದರಲ್ಲಿಯೂ ಈ ಮಾಸದಲ್ಲಿ ಸಂಬಂಧಗಳಿಗೆ ಕಾರಕ ಗ್ರಹವಾದಂತಹ ಶುಕ್ರ ಗ್ರಹ ಅಷ್ಟಮದಲ್ಲಿ ಸಂಚಾರ, ಸಂಬಂಧಗಳಲ್ಲೇ ಏನೋ ನಿಮಗೆ ಭಾವನಾತ್ಮಕವಾದಂತಹ ನೋವು ಇರುತ್ತೆ. ಇನ್ನು ಈ ಗ್ರಹಗಳು ನಿಮ್ಮ ಸಪ್ತಮಾಧಿಪತಿಯು ನಿಮ್ಮ ಅಷ್ಟಮವನ್ನು ಪ್ರವೇಶಿಸ್ತಾ ಇರೋದ್ರಿಂದ ನಿಮ್ಮ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂದರೆ ಹಿಡನ್ ಥಿಂಕಿಂಗ್ ಮೈಂಡ್ಸೆಟ್ ಇರುತ್ತೆ. ಬುಧ ಗ್ರಹ ಅಷ್ಟಮವನ್ನು ಪ್ರವೇಶಿಸ್ತಾ ಇರೋದ್ರಿಂದ ಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಕಷ್ಟ ಆಗುತ್ತೆ. 21ನೇ ದಿನಾಂಕದ ನಂತರದಲ್ಲಿ, ಪ್ರಾರಂಭದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ, ಕೆಲಸ ಕಾರ್ಯಗಳಾಗ್ತಾ ಇರುತ್ತೆ. ಉದ್ಯೋಗದಲ್ಲಿಯೂ ಪ್ರಾರಂಭದಲ್ಲಿ ಹೆಚ್ಚು ಸಮಸ್ಯೆಗಳಾಗ್ತಾ ಇರೋದಿಲ್ಲ. ಮಾಸದ ಕೊನೆಯಿಂದ ನಿಮಗೆ ಹೆಚ್ಚಿನ ಸಮಸ್ಯೆಗಳು ಆಗುತ್ತೆ. ಎಲ್ಲವೂ ವಿಳಂಬ ಆಗುತ್ತೆ, ಅಡೆತಡೆಗಳು, ಬಹಳ ಸ್ಟ್ರಗಲನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಏನಾದರೂ ನಿಮ್ಮ ಮಾಸದ ಅಚೀವ್ಮೆಂಟ್ ಇದ್ದರೆ ಪ್ರಾರಂಭದಲ್ಲೇ ಮಾಡ್ಕೊಳ್ಳಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಹಣದ ಅಭಿವೃದ್ಧಿಯಲ್ಲಿಯೂ ಕಷ್ಟ ಆಗುತ್ತೆ, ಬರುವ ಲಾಭವು ಕಷ್ಟ ಆಗುತ್ತೆ. ಸಪ್ತಮಾಧಿಪತಿಯು ಆಗಿರೋದ್ರಿಂದ ಪಾರ್ಟ್ನರ್ಶಿಪ್ ವಿಷಯದಲ್ಲಿಯೂ ಕಷ್ಟ ಆಗುತ್ತೆ. ಪಾರ್ಟ್ನರ್ಶಿಪ್ ನೋಡಿ, ಅಂದರೆ ಪತಿ ಅಥವಾ ಪತ್ನಿ, ಪತಿಯ ವಿಷಯದಲ್ಲಿ ನೀವೇನಾದರೂ ಪುರುಷರಾಗಿದ್ದರೆ ನಿಮ್ಮ ಪತ್ನಿ ಹಳೆಯ ವಿಷಯಗಳಿಗೆ ರಹಸ್ಯವಾಗಿ ನರಳ್ತಾರೆ, ನೋವನ್ನು ಅನುಭವಿಸ್ತಾರೆ. ಹಿಂದೆ ಮಾಡಿದಂತಹ ಅಥವಾ ಅವರ ಜೀವನದಲ್ಲಿ ಆದಂತಹ ಆ ನೋವಿನ ಘಟನೆಯನ್ನು ಅವರು ಸೀಕ್ರೆಟ್ ಆಗಿ, ಅಂದರೆ ರಹಸ್ಯವಾಗಿ ಆ ನೋವನ್ನು ಅನುಭವಿಸ್ತಾರೆ. ಫಾಸ್ಟ್ ಲೈಫಿಂದಾದರೂ ಆಗಬಹುದು. ಯಾಕೆ ಅಂದರೆ ನೋಡಿ, ಹೇಗಿದೆಲ್ಲ ಆಗುತ್ತೆ ಅಂದರೆ ನೋಡಿ, ಪತ್ನಿ ಆದರೆ ಪುರುಷ, ನಿಮ್ಮ ಸಂಗಾತಿ ಈ ರೀತಿ ನೋವನ್ನು ಅನುಭವಿಸ್ತಾರೆ. ಈ ಫಾಸ್ಟ್ ಲೈಫ್ ಲಿಂಕ್ ಹೇಗಿಲ್ಲಿ ಬರುತ್ತೆ ಅಂದರೆ ಕೆಲವೊಮ್ಮೆ ನಿಮಗೆ ಗೊತ್ತಾಗಲ್ಲ, ಯಾಕೆ ನಾನು ನೋವನ್ನು ಅನುಭವಿಸ್ತಾ ಇದ್ದೀನಿ, ಯಾಕೆ ಒಂದು ರೀತಿ ಏನೋ ಆಗ್ತಾ ಇದೆಯಲ್ಲ, ಸಂಕಟ ಆಗ್ತಾ ಇದೆಯಲ್ಲ ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಎಲ್ಲವೂ ಇದ್ದು ನೆಮ್ಮದಿಯಾಗಿ ಇರೋದಿಲ್ಲ. ನಿಮ್ಮ ಒಂದು ಆಂತರ್ಯದಲ್ಲಿ ಒಳ ಮನಸ್ಸು ಆ ಪೇನನ್ನು ಅನುಭವಿಸ್ತಾ ಇರುತ್ತೆ. ನೋಡಿ, ಹೀಗೆ ಇದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಆ ಫಾಸ್ಟ್ ಲೈಫಲ್ಲಿ ಆದಂತಹ ವಿಪರೀತವಾದಂತಹ ನೋವಿನ ಘಟನೆಯೇ ಆಗಿರುತ್ತೆ. ಈ ಕಾಲದಲ್ಲಿ ಅಂತಹ ನೋವು ನಿಮಗೆ ಬಾಧಿಸುತ್ತೆ. ಅದನ್ನು ಒಂದು ರಹಸ್ಯವಾಗಿ ನೀವು ಅನುಭವಿಸ್ತಾ ಇರ್ತೀರ. ಪತ್ನಿಯ ವಿಷಯದಲ್ಲಿ ಪತಿ ಪತ್ನಿ ನಿಮ್ಮ ಒಂದು ಸಂಬಂಧದಲ್ಲಿ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾವುದೇ ಸಮಸ್ಯೆಗಳು ಬಾರದೆ ಇರುವಂತೆ ಪತ್ನಿಗೆ ಅಥವಾ ಪತಿಗೆ ಅನಾರೋಗ್ಯವು ಬರುವ ಸಾಧ್ಯತೆ ಇರುತ್ತೆ, ನಿಮಗೂ ಮತ್ತು ನಿಮ್ಮ ಪಾರ್ಟ್ನರ್ಗೂ. ಇಲ್ಲಿ ಈ ಗ್ರಹಗಳು ಅಷ್ಟಮದಲ್ಲಿ ಈ ಮಾಸದಲ್ಲಿ ಸಂಚಾರ ಮಾಡೋದ್ರಿಂದ ಇನ್ನು ಯಾವುದರಲ್ಲಿ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಈ ಮಾಸ ಪಂಚಮ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಶುಭ ಫಲವನ್ನು ನೀಡುತ್ತೆ. ಇನ್ನು ಪಂಚಮ ಸ್ಥಾನ ಅಂದರೆ ಹವ್ಯಾಸ, ಕ್ರೀಡೆ. ಈಗ ವಿದ್ಯಾರ್ಥಿ ಆಗಿದ್ದರೂ ಕೆಲವರು ಯಾವುದಾದ್ರೂ ಗೇಮ್ಸ್ಗೆ ಸೇರಿಕೊಳ್ತಾರೆ, ಅಂದರೆ ಅದರಲ್ಲಿ ಮುಂದುವರಿಬೇಕು ಅಂತ. ಇಂಥ ವಿಷಯಗಳಿಗೆ ಇಲ್ಲಿ ಕುಜಗ್ರಹ ಧನಸ್ಸು ರಾಶಿಯವರಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಕ್ರೀಡೆ ಆದರೂ ಆಗಬಹುದು, ಬಹಳ ಎನರ್ಜೆಟಿಕ್ ಆಗಿ ಮಾಡುವಂತಹ ಯಾವುದೇ ಒಂದು ಅಭ್ಯಾಸ ಆಗ್ಬೋದು, ಯೋಗ ಆಗಿರಬಹುದು, ಯಾವುದೇ ಒಂದು ಹವ್ಯಾಸ ಆಗಿರಬಹುದು, ಇಂಥದ್ದಕ್ಕೆ ಬಹಳ ಒಳ್ಳೆ ಫಲವನ್ನು ಕುಜಗ್ರಹ ಪಂಚಮ ಸ್ಥಾನದಲ್ಲಿ ಪ್ರಭಾವ ಮಾಡ್ತಾರೆ. ಧನಸ್ಸು ರಾಶಿಯವರು ನಿಮ್ಮ ಮಕ್ಕಳಿದ್ರೆ ನಿಮ್ಮ ಮಕ್ಕಳ ಒಂದು ವಿಷಯದಲ್ಲಿಯೂ ನಿಮ್ಮ ಮಕ್ಕಳಿಗ ಈ ಫಲ ಸಿಗುವ ಸಾಧ್ಯತೆ ಇರುತ್ತೆ. ಈ ರೀತಿಯಲ್ಲಿ ಕುಜಗ್ರಹ ಒಳ್ಳೆ ಪ್ರಭಾವವನ್ನೇ ಮಾಡಲಿದ್ದು
ಇನ್ನು ಚತುರ್ಥ ಸ್ಥಾನದಲ್ಲಿ ಶನಿ ಸಂಚಾರ, ಗೃಹ ಮನೆಯ ವಾತಾವರಣದಲ್ಲಿ ನೆಮ್ಮದಿ ಇರೋದಿಲ್ಲ. ನಾನಾ ರೀತಿಯ ಸಮಸ್ಯೆಗಳು, ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲದ ಸಮಸ್ಯೆಗಳಿಗೆ ಒಳಗಾಗಿರ್ತೀರ. ಈ ರೀತಿ ನಿಮ್ಮ ಈ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಈ ರೀತಿ ದೊರೆಯುತ್ತೆ. ಇವುಗಳನ್ನು ತಿಳಿದುಕೊಂಡು ಮಾಸದ ತಯಾರಿಯನ್ನು ಮಾಡಿಕೊಳ್ಳಿ. ಹಠಾತ್ ಬದಲಾವಣೆಗಳನ್ನು ಮಾಡಿಕೊಳ್ಳುವುದಕ್ಕೆ ಹೋಗಿ ಸಮಸ್ಯೆಗಳಲ್ಲಿ ಸಿಲುಕಬೇಡಿ. ದಶಾಭುಕ್ತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಏನಾದರೂ ನಿಮ್ಮ ಆಧ್ಯಾತ್ಮಿಕವಾದಂತಹ ಬದಲಾವಣೆಗೆ ಒಳ್ಳೆ ಕಾಲ ಆಗಿರುತ್ತೆ. ಅಂದರೆ ಇನ್ನರ್ ಟ್ರಾನ್ಸ್ಫಾರ್ಮೇಷನ್, ರೂಪಾಂತರಗೊಳ್ಳುವಂತೆ ನಿಮ್ಮ ಆಲೋಚನೆಗಳಲ್ಲಿ ಆಗ್ಬೋದು, ನಿಮ್ಮ ಭಾವನೆಗಳಲ್ಲಿ ಆಗ್ಬೋದು. ಇವುಗಳಲ್ಲಿ ನೀವು ಬಹಳಷ್ಟು ಅಭಿವೃದ್ಧಿ ಹೊಂದುವುದಕ್ಕೆ ಇಲ್ಲಿ ಒಳ್ಳೆ ಫಲವನ್ನು ಅಷ್ಟಮ ಸ್ಥಾನದಲ್ಲಿ ಗುರುಗ್ರಹ ಫಲ ನೀಡುತ್ತಾರೆ. ರಹಸ್ಯವಾದಂತಹ ನಿಗೂಢ ವಿಜ್ಞಾನವನ್ನು ತಿಳಿಯುವುದಕ್ಕೆ, ನಿಗೂಢವಾದಂತಹ ವಿದ್ಯೆ ಆಸಕ್ತಿ, ಅಥವಾ ಯಾವುದೇ ಒಂದು ಬರ್ತ್ ಮತ್ತು ಡೆತ್, ಲೈಫ್ ನೋಡಿ, ಇವೆಲ್ಲವೂ ನಿಗೂಢ ವಿಷಯಗಳೇ. ಇದರ ರಹಸ್ಯವನ್ನು ತಿಳಿಯುವುದಕ್ಕೆ, ಏಕೆಂದರೆ ರಾಶ್ಯಾಧಿಪತಿ ಗುರುಗ್ರಹ ಆಗಿರೋದ್ರಿಂದ ನಿಮ್ಮ ಬರ್ತ್ ಬಗ್ಗೆ, ನಿಮ್ಮ ಡೆತ್ ಬಗ್ಗೆ ಆಗ್ಬೋದು ಆಲೋಚಿಸುವಂತೆ. ಈ ರಹಸ್ಯ ವಿಷಯಗಳ ಬಗ್ಗೆ ಆಸಕ್ತಿ, ಆಧ್ಯಾತ್ಮಿಕವಾದ ವಿಷಯಗಳ ಬಗ್ಗೆ ಆಸಕ್ತಿ ನೋಡಿ. ಚಂದ್ರನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ, ಇಲ್ಲೇನಾಗುತ್ತೆ ಅಂದರೆ ಸೂಕ್ಷ್ಮತೆಗೆ ಒಳಗಾಗ್ತೀರ. ಸೂಕ್ಷ್ಮವಾಗಿ ಭಾವನಾತ್ಮಕವಾದಂತಹ ನೋವುಗಳು ನಿಮಗೆ ಬಾಧಿಸಲಿಕ್ಕೆ ಆರಂಭ ಆಗುತ್ತೆ. ಹೆಚ್ಚಿನ ಯಾವುದೇ ಒಂದು ಸ್ಟ್ರೆಸ್ಗೆ ಒಳಗಾಗಬೇಡಿ. ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ. ನಿಮಗೇನಾದರೂ ಯೋಗಕಾರಕರ ಭುಕ್ತಿ ಕಾಲ ನಡೀತಾ ಇದ್ದರೆ ಈ ಒಂದು ಗೋಚಾರದಲ್ಲಿ 30-20% ಅಂದರೆ 20-30% ಮಾತ್ರ ಅಶುಭ ಫಲಗಳು ನಿಮಗೆ ದೊರೆಯುತ್ತೆ. ಹೆಚ್ಚಿನ ಅಶುಭ ಫಲಗಳು ದೊರೆಯೋದಿಲ್ಲ. ಆದರೆ ಗುರುಬಲವನ್ನು ಹೆಚ್ಚಾಗಿ ವಿವಾಹ, ಶುಭ ಕಾರ್ಯಗಳು ಮತ್ತಿತರ ಆರಂಭಿಕವಾದಂತಹ ಕೆಲಸ ಕಾರ್ಯಗಳಿಗೆ ಹೆಚ್ಚಾಗಿ ನೋಡೋದ್ರಿಂದ ಇವುಗಳ ಆರಂಭ ನಿಮಗೆ ಸ್ವಲ್ಪ ವಿಳಂಬ ಆಗಬಹುದು. ಇದರ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿ ನಿರ್ಧರಿಸಿ. ಪರಿಹಾರವಾಗಿ ನಿಮ್ಮ ಬರ್ತ್ ಚಾರ್ಟ್ ಪ್ರಕಾರ ಭುಕ್ತಿಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಗುರು ಸಮಾನ ದೇವತೆಗಳನ್ನು ಆರಾಧಿಸುವುದು ಅಥವಾ ಶ್ರೀ ಮಹಾವಿಷ್ಣು ದೇವರನ್ನು ಆರಾಧಿಸುವುದನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಗುರುಗ್ರಹ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಆ ದೋಷ ರಿಮೂವ್ ಆಗಬೇಕು, ಆ ದೋಷ ಕಡಿಮೆ ಆಗಬೇಕು, ಕೆಟ್ಟದ್ದು ಕಳಿಬೇಕು. ಕಲಿಯುಗದಲ್ಲಿ ಕೆಟ್ಟದ್ದನ್ನು ಕಳೆದುಕೊಳ್ಳುವುದು ಹೇಗೆ ಅನ್ನುವುದಕ್ಕೆ ನಮ್ಮ ಶಾಸ್ತ್ರ ಪುರಾಣಗಳು ತಿಳಿಸುವುದೇನೆಂದರೆ ದಾನವನ್ನು ಮಾಡಬೇಕು ಅಂತ. ದಾನ ಮಾಡುವುದು, ಏನನ್ನ ದಾನ ಮಾಡುವುದು? ಗುರುವಿಗೆ ಸಂಬಂಧಪಟ್ಟಂತಹ ವಿಷಯ ವಸ್ತುಗಳ ದಾನವನ್ನು ಮಾಡಿ. ಅಂದರೆ ನೋಡಿ, ಒಂದು ಉದಾಹರಣೆಗೆ ತಿಳಿಸುವಂಥದ್ದು, ಗುರುವಾರಗಳಂದು ಕಡಲೆಕಾಳನ್ನು ದಾನ ಮಾಡಬಹುದು. ಇದರ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಪರಿಹಾರವಾಗಿ ಏನೇನು ಮಾಡಿಕೊಳ್ಬೇಕು ಅನ್ನುವಂತೆ ವಿಶೇಷವಾಗಿ ತಿಳಿಸ್ಕೊಡ್ತೇನೆ. ಅದನ್ನು ನೋಡಿಕೊಂಡು ನೀವು ಪರಿಹಾರಗಳನ್ನು ಮಾಡಿಕೊಳ್ಬಹುದು. ನೋಡಿ, ಶುಭ ಆಗಬೇಕು ಅಂದರೆ ಅದಕ್ಕೆ ಬೇರೆ ಆದಂತಹ ಪರಿಹಾರಗಳಿರುತ್ತೆ, ಮತ್ತು ದೋಷ ಹೋಗಬೇಕು ಅಂದರೆ ಅದಕ್ಕೆ ಬೇರೆ ರೀತಿ ಪರಿಹಾರಗಳು ಇರುತ್ತೆ. ಎಲ್ಲದಕ್ಕೂ ಒಂದೇ ರೀತಿಯ ಪರಿಹಾರಗಳು ಇಲ್ಲಿ ವರ್ಕ್ ಆಗೋದಿಲ್ಲ. ಹಾಗಾಗಿ ಇವುಗಳ ಒಂದು ವಿವರವಾದಂತಹ ವಿಷಯದ ವಿಡಿಯೋವನ್ನು ಮುಂದಿನ ಕೆಲವೇ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ, ಒಳ್ಳೆಯದೇ ಆಗುತ್ತೆ. ನಿಮ್ಮ ಬುದ್ಧಿ, ನಿಮ್ಮ ಆಲೋಚನೆಗಳು ಒಳ್ಳೆಯ ವಿಷಯ ವಸ್ತುಗಳನ್ನು ಪ್ರೇರೇಪಿಸುವಂತೆ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡಿ. ಯಾವಾಗಲೂ ನಿಮ್ಮ ಸರೌಂಡಿಂಗ್ ಒಳ್ಳೆ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಒಳ್ಳೆ ಫ್ರೆಂಡ್ಸ್ ಆಗ್ಬೋದು, ಒಳ್ಳೆ ಬುಕ್ಗಳನ್ನು ಓದುವುದಾಗ್ಬೋದು, ಒಳ್ಳೆ ಆಲೋಚನೆಗಳನ್ನು ಮಾಡುವುದಾಗ್ಬೋದು, ತಾಳ್ಮೆಯಿಂದ ಇರುವಂಥದ್ದು, ಏಕಾಗ್ರತೆಯಿಂದ ನಿಮ್ಮ ಮನಸ್ಸನ್ನು ಶುದ್ಧೀಕರಿಸುವಂಥದ್ದು. ಈ ರೀತಿ ಮಾಡ್ತಾ ಇದ್ದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಎಲ್ಲವೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.